SIT ಸೆಲ್ನಲ್ಲೇ ರಾತ್ರಿಯನ್ನು ಕಳೆದಿದ್ದಾರೆ ಪ್ರಜ್ವಲ್ ರೇವಣ್ಣ. HD ರೇವಣ್ಣಗೆ ತರಿಸಿದ್ರಲ್ಲ, ಅವ್ರನ್ನ ಇಟ್ಕೊಂಡಿದ್ರಲ್ಲ, ಅದೇ ಹಾಸಿಗೆಯನ್ನು SIT ಅವರು ಕೊಟ್ಟರು. ರೇವಣ್ಣಗೆ ಕೊಟ್ಟಿದ್ದ ರೂಮ್ನಲ್ಲೇ ಪ್ರಜ್ವಲ್ಗೂ ವಾಸ್ತವ್ಯ ಹೂಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಅಂದರೆ ಬೆಳಗ್ಗೆ 9 ಗಂಟೆಯ ನಂತರ ಎಲ್ಲ ಪ್ರೊಸೀಜರ್ಗಳು ಕೂಡ ಸ್ಟಾರ್ಟ್ ಆಗುತ್ತೆ. ಆರಂಭದಲ್ಲಿ ಪ್ರಾಥಮಿಕ ವಿಚಾರಣೆಯನ್ನು ನಡೆಸ್ತಾರೆ. ಮಧ್ಯಾಹ್ನದ ವೇಳೆಗೆ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಆಗಬೇಕು. ಮೆಡಿಕಲ್ ಟೆಸ್ಟ್ ಬಳಿಕ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಅದಕ್ಕೆ 24 ಗಂಟೆ ಟೈಮ್ ಇರುತ್ತೆ, ಅವಸರ ಏನಿಲ್ಲ. ಬಟ್ ಕೋರ್ಟ್ ಕಲಾಪಗಳು ಮುಕ್ತಾಯಗೊಳ್ಳುವುದರ ಒಳಗಾಗಿ ಅವರನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಮತ್ತು ತಮ್ಮ ಕಸ್ಟಡಿಗೆ ಕೇಳ್ತಾರೆ ಮತ್ತು ಇಂಥ ಪ್ರಕರಣದಲ್ಲಿ ಕಸ್ಟಡಿಗೆ ಕೊಡ್ತಾರೆ. ಎಷ್ಟು ದಿನಗಳು ಕೇಳ್ತಾರೆ ಮತ್ತು ಇಂಡಿವಿಜುವಲ್ ಆ ಕೇಸ್ಗಳಲ್ಲಿ ಕೇಳ್ತಾರಾ ಅಥವಾ ಓವರಾಲ್ 3 ಕೇಸ್ಗಳೇನು ದಾಖಲಾಗಿದೆ 3 ಕೇಸ್ನಲ್ಲಿ ಕೇಳ್ತಾರಾ ಗೊತ್ತಿಲ್ಲ. ಒಂದೊಂದೇ ಇಂಡಿವಿಜುವಲ್ ಆಗಿ ಕೇಳೋದಾದರೆ ಪ್ರತಿಯೊಂದು ಸರ್ತಿನೂ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ, ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಒಂದು ಹೊಳೆ ನರಸೀಪುರ ಕೇಸು, ಮತ್ತೊಂದು SITಯಲ್ಲೇ ರಿಜಿಸ್ಟರ್ ಆಗಿರುವಂತಹ ಕೇಸು, ಮತ್ತೊಂದು KR ನಗರ ಕೇಸು, ಇಷ್ಟು ಕೂಡ ಇದೆ ಪ್ರಮುಖವಾಗಿ. ಇಂಡಿವಿಜುವಲ್ ಆಗಿ ಕೇಳೋದಾದರೆ ಅದೊಂದು 15-20 ದಿನ 25 ದಿನ ತನಕ ಎಳಿಬಹುದು. ಅಥವಾ ಓವರಾಲ್ ಕೇಳಿದ್ರೆ ಖಂಡಿತವಾಗಿ ಅದು ಒಂದು 10 ದಿನಗಳ ತನಕ ಕೇಳಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡಿತಾ ಹೋಗೋಣ. ಎಸ್ ಮೂರ್ತಿ, ಇವಾಗ ಒಂದು ಅವರನ್ನ SIT ಕಚೇರಿಗೆ ಕರೆದುಕೊಂಡು ಬಂದ ನಂತರ ಏನೇನು ಬೆಳವಣಿಗೆಗಳಾಯಿತು, ಮತ್ತು ಇವತ್ತು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ಒಟ್ಟಾರೆಯಾಗಿ ತಮ್ಮ ಸುಪರ್ದಿಗೆ ಕೇಳ್ತಾರ ಕಸ್ಟಡಿಗೆ, ಅಥವಾ ಇಂಡಿವಿಜುವಲ್ ಕೇಸ್ನಲ್ಲಿ ಪ್ರಜ್ವಲ್ ಅವರನ್ನ ವಶಕ್ಕೆ ಪಡಿತಕ್ಕಂಥ ಸಾಧ್ಯತೆ ಇದೆಯಾ ಅಂತ? ಅರವಿಂದ, ಮಧ್ಯರಾತ್ರಿ ಪ್ರಜ್ವಲ್ ರೇವಣ್ಣ ಅವ್ರನ್ನ SIT ಕಚೇರಿಗೆ ಕರೆತರಲಾಗಿದೆ. ಇವತ್ತು ಮಧ್ಯರಾತ್ರಿಯಿಂದ ಇಲ್ಲಿಯವರೆಗೂ ಕೂಡ ಅವರಿಗೆ ನಿದ್ದೆಯನ್ನು ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಅದಾದ ಬಳಿಕ ಅವರ ನಿತ್ಯ ಕರ್ಮಗಳೇನಿದೆಯೋ ಮುಗಿಸಿ ಅದಾದ ಬಳಿಕ ಅವರಿಗೆ ತಿಂಡಿಯನ್ನು ಕೊಡಲಾಗುತ್ತೆ. ಸುಮಾರು 9 ಗಂಟೆಯ ನಂತರ ಅವರ ವಿಚಾರಣೆ ಆರಂಭವಾಗುತ್ತೆ. ಅವರ ಮೇಲೆ ಇರ್ತಕ್ಕಂತಹ ಗಂಭೀರ ಆರೋಪಗಳೇನಿದೆ, FIRಗಳೇನಿದೆ ಅದನ್ನು ಅವರ ಗಮನಕ್ಕೆ ತರಲಾಗುತ್ತೆ. ಇದರ ಬಗ್ಗೆ ತಮ್ಮ ನಿಲುವೇನು, ಇದರ ಬಗ್ಗೆ ತಾವೇನು ಹೇಳ್ತೀರಿ ಅನ್ನೋ ನಿಟ್ಟಿನಲ್ಲಿ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ತಾರೆ, ಉತ್ತರವನ್ನು ಪಡೆದುಕೊಳ್ತಾರೆ. ಮತ್ತೆ ಅತ್ಯಾಚಾರಗಳು ನಡೆದಂತಹ ಹಿನ್ನೆಲೆಯಲ್ಲಿ ಸಂತ್ರಸ್ತೆಯರು ಕೊಟ್ಟಂತಹ ಹೇಳಿಕೆಯನ್ನು ಆಧಾರವಾಗಿಟ್ಕೊಂಡು SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ಕ್ವಶನ್ ಮಾಡಲಿದ್ದಾರೆ. ಅದಕ್ಕೆ ಇವರು ನೀಡುವ ಉತ್ತರವನ್ನ ವಿಡಿಯೋ ರೆಕಾರ್ಡನ್ನು ಮಾಡಿಟ್ಟುಕೊಂಡು ಆ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವ ಕೆಲಸವನ್ನು ಅಧಿಕಾರಿಗಳು ಮಾಡಲಿದ್ದಾರೆ. ಮಧ್ಯಾಹ್ನದ ವೇಳೆಗೆ ಅರವಿಂದ್ ಈ ವಿಚಾರಣೆಯನ್ನು ಮುಗಿಸಿದ ಬಳಿಕ ಒಂದಷ್ಟು ಇವರಿಗೆ ಮೆಡಿಕಲ್ ಟೆಸ್ಟ್ನ ಮಾಡಿಸುವ ಅವಶ್ಯಕತೆ ಇರುತ್ತೆ. ಹೀಗಾಗಿ ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ಯಲಾಗುತ್ತೆ. ಆ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಗೆ ಕೇಳೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಾರೆ. ಇನ್ ಬಿಟ್ವೀನ್ ವಿಚಾರಣೆಯ ನಡುವೆಯೇ ರಿಮ್ಯಾಂಡ್ ಅಪ್ಲಿಕೇಶನನ್ನು ಸಿದ್ಧಪಡಿಸೋ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ಕೊಳ್ತಾರೆ. ಈಗಾಗಲೇ ಇವ್ರ ಮೇಲೆ 3 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದಾವೆ. ಮೊದಲನೇದು ಹೊಳೆ ನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಲೈಂಗಿಕ ದೌರ್ಜನ್ಯದ ಪ್ರಕರಣ. ಅದಾದ ಬಳಿಕ ಅದರಲ್ಲಿ ಕೋರ್ಟ್ನ ಗಮನಕ್ಕೆ ತಂದು IPC ಸೆಕ್ಷನ್ 376 ಕೂಡ ಅದರಲ್ಲಿ ಸೇರಿಸಲಾಗಿದೆ. ಅದಾದ ಬಳಿಕ CIDಯಲ್ಲಿ ದಾಖಲಾಗಿರ್ತಕ್ಕಂತಹ CID ಠಾಣೆಯಲ್ಲಿ 2 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದೆ. ಇದರಲ್ಲಿ ಸುಮಾರು 10 ರಿಂದ 14 ದಿನಗಳ ಕಾಲ 3 ಕೇಸ್ ಒಟ್ಟಾರೆಯಾಗಿ ವಿಚಾರಣೆಯನ್ನು ನಡೆಸೋದಕ್ಕೆ ಪೊಲೀಸ್ ಕಸ್ಟಡಿಗೆ ಕೊಡಿ ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಳ್ಳಿದ್ದಾರೆ. ಓಕೆ ಮೂರ್ತಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಟೋಟಲಿ 9 ಗಂಟೆಯಿಂದ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಇನ್ನು SIT ಅವ್ರದ್ದೇ ಟೈಮ್, ಯಾಕೆಂದರೆ ಇಷ್ಟು ದಿನ ಪ್ರಜ್ವಲ್ ರೇವಣ್ಣ ಪೊಲೀಸರ ಕೈಗೆ ಸಿಗದೆ ತಲೆಮರೆಸ್ಕೊಂಡು ಆತನಿಗೋಸ್ಕರ ಕಾದಿದ್ದಾಯಿತು, ಎಲ್ಲ ಆಯಿತು, ಕೊನೆಗೆ ಆತ ಭಾರತಕ್ಕೆ ಬಂದಿದ್ದೂ ಆಯಿತು. ಇನ್ನು ಮುಂದೆ SIT ಅವರ ಸಮಯ, ಅವರು ಆರಾಮಾಗಿ ಪ್ರತಿಯೊಂದು ಇಂಡಿವಿಜುವಲ್ ಕೇಸ್ಗಳ ವಿಚಾರಣೆಯನ್ನು ಮಾಡಬೇಕಾಗತ್ತೆ.